ಶ್ರೀರಸ್ತು ಶುಭಮಸ್ತು ಸೀರಿಯಲ್. ಪೂರ್ಣಿಮಾಗೆ ಮಗು ಚಿಂತೆ, ಸತ್ಯ ಹೇಳಲಾಗದೆ ತುಳಸಿ ತೊದಲಾಟ. ಪೂರ್ಣಿಮಾಗೆ ಮಗು ಆಗಿಲ್ಲ ಎನ್ನುವುದೇ ತುಳಸಿ ಇರುವ ಬಹುದೊಡ್ಡ ಚಿಂತೆ. ತುಳಸಿಗೆ ದೇವರ ಬಳಿ ಇರುವುದು ಅದೊಂದೇ ಬೇಡಿಕೆ. ಪೂರ್ಣಿಮಾ ಡಾಕ್ಟರ್ಗೆ ಕರೆ ಮಾಡಿ, ಸರ್, ನಾನು ಮೊನ್ನೆ ನಿಮ್ಮ ಆಸ್ಪತ್ರೆಗೆ ಚೆಕಪ್ಗೆ ಬಂದಿದ್ದೆ. ನಾನು ಅವಿನಾಶ್ ಪತ್ನಿ ಎಂದು ಹೇಳಿದಾಗ ಡಾಕ್ಟರ್, ಸರಿ, ಯಾವ ಕಾರಣಕ್ಕಾಗಿ ನನಗೆ ಕರೆ ಮಾಡಿದ್ದೀರಿ, ಏನಾದರೂ ವಿಚಾರ ಇತ್ತ ಎಂದಾಗ ಪೂರ್ಣಿಮಾ ಚೆಕಪ್ ಮಾಡಿಸಿಕೊಂಡಾಗ ರಿಪೋರ್ಟ್ ಬೇಕು, ನಾನು ಅದನ್ನೊಮ್ಮೆ ನೋಡಬೇಕು ಡಾಕ್ಟರ್ ಎಂದು ಹೇಳುತ್ತಾರೆ. ಡಾಕ್ಟರ್ ಕೊಂಚ ಕನ್ಫ್ಯೂಸ್ ಆಗುತ್ತದೆ. ಅವಿನಾಶ್ ಅವರು ನಿಮ್ಮ ಬಳಿ ಏನು ಹೇಳಿಲ್ವ ಎಂದಾಗ ಪೂರ್ಣಿಗೆ ಡೌಟ್ ಬರುತ್ತದೆ. ಇದೇನಪ್ಪ ಡಾಕ್ಟರ್ ಈ ರೀತಿ ನನ್ನ ಬಳಿ ಹೇಳಿದ್ದು ಯಾಕೆ ಎಂದು ಅನುಮಾನದಿಂದ ಪೂರ್ಣಿಮಾ ಮಾತನಾಡುತ್ತಾಳೆ. ಅವಿನಾಶ್ ನನಗೆ ಎಲ್ಲ ಹೇಳಿದ್ದಾರೆ, ನಾನು ಅವರ ಬಳಿ ಮಾತನಾಡಿದ್ದೇನೆ, ನನಗೆ ಒಂದಲ್ಲ ಎರಡು ಮಕ್ಕಳಾಗುತ್ತೆ ಎಂದು ಹೇಳಿದ್ದಾರೆ ಎಂದು ಬಹಳ ಖುಷಿಯಿಂದ ಹೇಳುತ್ತಾಳೆ. ಆಕೆಯ ಮಾತುಗಳನ್ನು ಕೇಳಿದ ಡಾಕ್ಟರ್ಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಸುಮ್ಮನಾಗುತ್ತಾರೆ. ಅವಿನಾಶ್ ಈಗಾಗಲೇ ಪೂರ್ಣಿಮಾ ಮಾತುಗಳನ್ನು ಕೇಳಿಸಿಕೊಂಡಿರುತ್ತಾನೆ. ಆತ ಡಾಕ್ಟರ್ಗೆ ಕರೆ ಮಾಡಿದಾಗ ಪೂರ್ಣಿಮಾ ಏನು ತಿಳಿದಿಲ್ಲ. ಆಕೆಗೆ ನಿಜ ವಿಚಾರ ಹೇಳಿದರೆ ತೊಂದರೆ ಆಗುತ್ತದೆ. ಆಕೆಗೆ ನಿಜ ಹೇಳಲು ಧೈರ್ಯ ನನ್ನ ಬಳಿ ಇಲ್ಲ. ಹಾಗೆಯೇ ಆಕೆ ನಿಜ ಹೇಳಿದರೆ ಅದನ್ನು ತಡೆದುಕೊಳ್ಳುತ್ತಾಳೆ ಎಂದು ನನಗೆ ಅನಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಬಳಿಕ ಪೂರ್ಣಿಮಾ ಬಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡುತ್ತಾರೆ. ಪೂರ್ಣಿಮಾ ನನಗೆ ಮಗು ಆಗುತ್ತದೆ ಎನ್ನುವ ಖುಷಿಯಲ್ಲಿ ಇರುತ್ತಾಳೆ. ಪೂರ್ಣಿಮಾಗೆ ಸುಳ್ಳು ಹೇಳಿದ ಡಾಕ್ಟರ್. ಆಗ ನಾಚಿದ ಪೂರ್ಣಿಮಾ ಆತನಿಗೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ. ಇತ್ತ ತುಳಸಿ ದೇವರ ಕೋಣೆಯ ಬಳಿ ಕುಳಿತು ಹೂವು ಕಟ್ಟುತ್ತಾ ಇರುತ್ತಾಳೆ. ದೇವಾಲಯಕ್ಕೆ ಹೋಗಿ ಬಂದ ಪೂರ್ಣಿಮಾ ತುಳಸಿ ಬಳಿ ಮಾತನಾಡುತ್ತಾಳೆ. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗೆ ಮಗು ಆಗುವುದಕ್ಕೆ ಪುರೋಹಿತರು ಒಂದು ವ್ರತಮಾಚರಣೆ ಮಾಡಲು ಹೇಳಿದ್ದಾರೆ. ನಾನು ಆ ಪ್ರಕಾರವಾಗಿ ನಡೆದುಕೊಂಡರೆ ಖಂಡಿತ ನನಗೆ ಮಕ್ಕಳು ಆಗುತ್ತದೆ ಎಂದು ಹೇಳಿದ್ದಾರೆ ಎಂದು ಹೇಳಿದಾಗ ಪೂರ್ಣಿಮಾ ಬಳಿ ನಿಜ ವಿಚಾರ ಹೇಳಲು ಆಗದೆ ಏನು ಮಾಡುವುದು ಎಂದು ತಿಳಿಯದೆ ಬಹಳ ಬೇಸರಪಟ್ಟುಕೊಳ್ಳುತ್ತಾಳೆ. ಮಗುವಿಗಾಗಿ ಹಂಬಲಿಸುತ್ತಿರುವ ಪೂರ್ಣಿಮಾ, ಮಕ್ಕಳು ಆಗುವುದಿಲ್ಲ ಎಂದು ನಾನು ಹೇಗೆ ಪೂರ್ಣಿಮಾ ಬಳಿ ಹೇಳಲಿ? ಅವಿನಾಶ್ ಬೇರೆ ಈ ವಿಚಾರವನ್ನು ಎಲ್ಲಿಯೂ ಹೇಳಬಾರದು ಎಂದು ಹೇಳಿದ್ದಾರೆ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾರೆ. ಹಾಗೆಯೇ ಪೂರ್ಣಿಮಾ ಮಾತಿಗೆ ಹೌದು ಎನ್ನುವ ಉತ್ತರವನ್ನು ನೀಡುತ್ತಾಳೆ. ಪೂರ್ಣಿಮಾಗೆ ಮಕ್ಕಳು ಆಗಲು ಎನ್ನುವ ತುಳಸಿ ಆಸೆ. ಆದರೆ ಈ ವ್ರತ ಆಚರಣೆ ಮಾಡಬೇಡ, ನಿನಗೆ ಮಕ್ಕಳು ಆಗುವುದಿಲ್ಲ ಎಂದು ಹೇಳಲು ತುಳಸಿಗೆ ಧೈರ್ಯ ಸಾಕಾಗುತ್ತಿಲ್ಲ. ಕಠಿಣ ವ್ರತಕ್ಕೆ ಮುಂದಾದ ಪೂರ್ಣಿಮಾ. ಇನ್ನು ಪೂರ್ಣಿಮಾ ಇದೀಗ ಕಠಿಣ ವ್ರತ ಆಚರಣೆಗೆ ಮಾಡಲು ಸಿದ್ಧರಾಗಿದ್ದಾಳೆ. ಪೂರ್ಣಿಮಾಗೆ ತಾನು ಮಗು ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಬೇಕು, ನನಗಿಂತ ಒಂದು ಜೀವ ಬೇಕು ನನಗೆ ಎಂದು ಬಹಳ ಪ್ರೀತಿಯಿಂದ ತನ್ನ ಮಗುವಿನ ಆಗಮನ ನಿರೀಕ್ಷೆಯಲ್ಲಿ ಮಾಡಿರುತ್ತಾಳೆ. ಆದರೆ ಆಕೆಗೆ ಅರಿವಿಲ್ಲದೆ ಕನಸಿನ ಗೋಪುರ ಕಟ್ಟಿಕೊಂಡಿರುತ್ತಾಳೆ. ಇನ್ನು ಸತ್ಯ ತಿಳಿದರೆ ಪೂರ್ಣಿಮಾ ಗತಿ ಏನಾಗುತ್ತೋ? ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೊಂಡ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.